ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕು ದಂಡಾಧಿಕಾರಿಗಳಾದ ಗಗನ ಸಿಂಧು ಹಾಗೂ ನಗರಸಭೆಯ ಆಯುಕ್ತರಾದ ಅಮೃತರವರಿಗೆ ಸನ್ಮಾನ ಸಮರ್ಪಣೆ. ಶಿಡ್ಲಘಟ್ಟ ತಾಲೂಕು ಕದಂಬ ಸೈನ್ಯದ ಕನ್ನಡ ಸಂಘಟನೆಯ ವತಿಯಿಂದ ಶಿಡ್ಲಘಟ್ಟ ತಾಲೂಕು ನೂತನವಾಗಿ ಅಧಿಕಾರ ವಹಿಸಿಕೊಂಡಿರ್ತಕ್ಕಂತಹ ದಂಡಾಧಿಕಾರಿಗಳಾದ ಗಗನ ಸಿಂಧು ಹಾಗೂ ಶಿಡ್ಲಘಟ್ಟ ನಗರಸಭೆಯ ಆಯುಕ್ತರಾದ ಅಮೃತರವರಿಗೆ ಗೌರವ ಸಮರ್ಪಣೆ ಕದಂಬ ಸೈನ್ಯ ಪದಾಧಿಕಾರಿಗಳಿಂದ ನೆರವೇರಿಸಲಾಯಿತು. ಶಿಡ್ಲಘಟ್ಟದ ಸ್ವಚ್ಛತೆ ಮತ್ತು ಸಾರ್ವಜನಿಕವಾಗಿ ಶೌಚಾಲಯಗಳು ಹಾಗೂ ಇಜಿಡಿಗಳ ಹಾಳಾಗಿರೋದ್ರ ಬಗ್ಗೆ, ಸಿಸಿ ರಸ್ತೆಗಳ ಕಾಮಗಾರಿಗಳ ಬಗ್ಗೆ ಹಾಗೂ ಕನ್ನಡ ಭವನವನ್ನು ಶಿಡ್ಲಘಟ್ಟದಲ್ಲಿ ಕನ್ನಡ ಭವನವನ್ನು ನಿರ್ಮಿಸಬೇಕೆಂದು ಮನವಿ ಮಾಡಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಕದಂಬ ಸೈನ್ಯದ ಅಧ್ಯಕ್ಷರಾದ ಕಲಾವಿದ CN ಮುನ್ರಾಜು, ಗೌರವಾಧ್ಯಕ್ಷರಾದ ಸ್ಪೋರ್ಟ್ಸ್ ಮುನ್ರಾಜು, ಉಪಾಧ್ಯಕ್ಷರಾದ ಡಾಕ್ಟರ್ ವಿ ವೆಂಕಟೇಶ್, ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ವಿಶ್ವಕರ್ಮ, ಖಜಾನ್ಸಿಯಾದ ಸಿ ಮುಖೇಶ್, ನಗರಸಭೆ ಸದಸ್ಯರಾದ ಅನಿಲ್ ಕುಮಾರ್, ಸಹಕಾರ ಸಂಘದ ನಿರ್ದೇಶಕರಾದ KM ನರಸಿಂಹಮೂರ್ತಿ, SA ನಾರಾಯಣಸ್ವಾಮಿ, ಸುರೇಶ್, NTR, ಮಾಜಿ ನಗರಸಭಾ ನಾಮನಿರ್ದೇಶಕ ಸದಸ್ಯ ಪ್ರಕಾಶ್, ನೃತ್ಯ ನಿರ್ದೇಶಕಿ ಧನುಶ್ರೀ, ಡ್ಯಾನ್ಸರ್ ಮಾಸ್ಟರ್ ಸುಬ್ಬು ಹಾಗೂ ಫೋಟೋ ಮಂಜುನಾಥ್ ಭಾಗವಹಿಸಿದರು. ವರದಿ ಅರಿಕೆರೆ ಮುನ್ರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಕಾರ್ಯಕ್ರಮಗಳಿಗೆಲ್ಲ ಭಾಗವಹಿಸಿ ಕಾರ್ಯಕ್ರಮಗಳನ್ನ ಯಶಸ್ವಿ ರೀತಿಯಲ್ಲಿ ನಾವು ಮುನ್ನಡೆಸ್ಕೊಂಡು ಹೋಗುವ ರೀತಿಯಲ್ಲಿ ನಾವು ನಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ನಮ್ಮನ್ನು ವಿಶ್ವಾಸ ತೆಗೆದುಕೊಂಡು ಆ ಕಾರ್ಯಕ್ರಮಗಳಿಗೆ ನಿಮಗೆ ಯಾವ ಥರ ಬೇಕೋ ಆ ಥರ ನಾವು ಸಾಥ್ ಕೊಡ್ತೀವಿ. ದಯವಿಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸೋಣ. ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಆಗಿರಬಹುದು, ಇನ್ನೂ ಹಲವಾರು ಕಾರ್ಯಕ್ರಮಗಳು, ಸರ್ಕಾರಿ ಕಾರ್ಯಕ್ರಮಗಳಿಗೆ ಏನೇ ಆಗಿರಲಿ, ನಮ್ಮ ಕದಂಬ ಸೈನ್ಯ ಸಂಘಟ ಪದಾಧಿಕಾರಿಗಳು ಸದಸ್ಯರುಗಳಿಂದ ನಿಮಗೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಡ್ತಾ ಇದ್ದೀವಿ. ಈ ಮೂಲಕ ತಿಳಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಿಮಗೆ ಈ ಒಂದು ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ನೀವು ದಂಡಾಧಿಕಾರಿಯಾಗಿ ನೇಮಕಾಗಿ ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕವಾದಂಥ ಸುಸ್ವಾಗತ ಮತ್ತು ಸ್ವಾಗತವನ್ನು ಕಲಾವಿದರಿಗೆ ಒಂದು ಜಾಗ ನಿಂತಿರೋರಿಗೆ ಒಂದು ಕನ್ನಡ ಭವನ ಅಂತ ನಿರ್ಮಾಣ ಆದರೆ ನಾವು ಅಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಮಾಡಬಹುದು. ನಿಮ್ಮ ಸರ್ಕಾರಿ ಕಾರ್ಯಕ್ರಮದ ಜೊತೆಗೆ ನಾವು ಕೈ ಜೋಡಿಸ್ಕೊಂಡು ಕಾರ್ಯಕ್ರಮ ಮುನ್ನಡೆಸ್ಕೊಂಡು ಹೋಗೋದು. ಕಲಾವಿದರಿಗೆ ನೆಲೆ ಇಲ್ಲದಂತೆ ಆಗಿದೆ ಶಿಡ್ಲಘಟ್ಟ ತಾಲೂಕಲ್ಲಿ. ಅದು ಒಂದು ಗಮನಕ್ಕೆ ತರ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲರೂ ಒಂದು ಜಾಗವನ್ನು ನಿಗದಿಪಡಿಸಿ ಒಂದು ಕನ್ನಡ ಭವನ ನಿರ್ಮಿಸಿದ ಆದರೆ ಎಲ್ರಿಗೂ ಕಲಾವಿದರಿಗೂ ಅನುಕೂಲ ಆಗ್ತದೆ, ಸಾರ್ವಜನಿಕವಾಗಿ ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇರ್ತಕ್ಕಂತಹ ಅಮೃತ ಮೇಡಮ್ ಅವರಿಗೆ ನಮ್ಮ ನಗರದ ಪರವಾಗಿ, ನಮ್ಮ ತಾಲೂಕಿನ ಪರವಾಗಿ, ನಗರಸಭಾ ಸದಸ್ಯರ ಪರವಾಗಿ, ಅಧ್ಯಕ್ಷರ ಪರವಾಗಿ, ಉಪಾಧ್ಯಕ್ಷರ ಪರವಾಗಿ ಹಾಗೂ ನಮ್ಮ ಕದಂಬ ಸೈನ್ಯ ಸಂಘಟನೆಯ ಪದಾಧಿಕಾರಿಗಳ ಪರವಾಗಿ, ಕಲಾವಿದರ ಪರವಾಗಿ, ಸಾರ್ವಜನಿಕರ ಪರವಾಗಿ ಅವರಿಗೆ ತುಂಬು ಹೃದಯದ ಅನಂತ ಸ್ವಾಗತವನ್ನು ಈ ಒಂದು ನಗರಕ್ಕೆ ನಾವು ಬರ್ಮಾಡ್ಕೊಂಡಿದ್ದೀವಿ. ಅವರಿಗೆ ಸ್ವಾಗತವನ್ನು ಕೋರೋಣ. ಈ ನಮ್ಮ ಏನು ಇವತ್ತು ನಗರದಲ್ಲಿ ಕುಂದುಕೊರತೆಗಳಾಗಿ ಕಾಮಗಾರಿಗಳಾಗಿರಬಹುದು, ಬಡವರ ಹಿತದೃಷ್ಟಿಯಲ್ಲಿ ಕಷ್ಟದಲ್ಲಿ ಭಾಗಿಯಾಗಿ ಸ್ಪಂದಿಸುವಂಥ ಒಂದು ಶಕ್ತಿ ಭಗವಂತ ಕರುಣಿಸಲಿ. ಅಭಿವೃದ್ಧಿ ಕಡೆ ಮುನ್ನಡೆಸುವಂಥ ಎಲ್ಲ ನಗರಸಭಾ ಸದಸ್ಯರನ್ನು, ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು ಅವರ ಒಂದು ಸಮ್ಮುಖದಲ್ಲಿ ಮುಂದೆ ನಡೀತಕ್ಕಂತಹ ನಮ್ಮ ನಗರದಲ್ಲಿ ಅಭಿವೃದ್ಧಿ ಕಡೆ ಗಮನ ಹರಿಸುವಂಥ ಒಂದು ಶಕ್ತಿ ಭಗವಂತ ಅವರಿಗೆ ನೀಡಲಿ ಅಂತ, ಅಮೃತ ಮೇಡಮ್ ನೀಡಲಿ ಅಂತ ಹೇಳುತ್ತಾ ಅವರಿಗೆ ಮತ್ತೊಮ್ಮೆ ಈ ಒಂದು ನಗರಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅಭಿವೃದ್ಧಿ ಕಡೆ ಅವರು ಕೆಲಸಗಳನ್ನು ಮಾಡಲಿ, ಎಲ್ಲ ನಗರಸಭಾ ಸದಸ್ಯರನ್ನ ಕೈ ಜೋಡಿಸಿಕೊಂಡು ಮುನ್ನಡೆಸುವಂಥ ಒಂದು ಶಕ್ತಿ, ಒಂದು ಬಲವರ್ತನೆ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮತ್ತೊಮ್ಮೆ ನಮ್ಮ ನಗರಕ್ಕೆ ನಿಮಗೆ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಗರಸಭಾ ಸದಸ್ಯರಾಗಿರ್ತಕ್ಕಂತಹ ಅನಿಲ್ ಕುಮಾರ್ ಸರ್ ಅವರು ಹಾಗೂ ಸುರೇಶ್ ಸರ್ ಅವರು, ನಮ್ಮ NTR ನಮ್ಮ ನಗರಸಭಾ ಸದಸ್ಯರು ಮತ್ತು SA ನಾರಾಯಣಸ್ವಾಮಿ ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಕದಂಬ ಸೈನ್ಯ ಪದಾಧಿಕಾರಿಗಳು, ಸ್ಪೋರ್ಟ್ಸ್ ಮುನ್ರಾಜ್ ಅವರಾಗಿರ್ಬೋದು, ಡಾಕ್ಟರ್ ವಿ ವೆಂಕಟೇಶ್ ಅವರಾಗಿರ್ಬೋದು,
ಖಜಾನ್ಸಿಗಳಾಗಿರ್ತಕ್ಕಂಥ ಮುಖೇಶ್ ಅವರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ವಿಶ್ವಕರ್ಮ ಅವರಾಗಿರ್ಬೋದು, ಹಾಗೂ ಧನುಶ್ರೀ ಅವರು, ನಮ್ಮ ಕಲಾವಿದ ಧನುಶ್ರೀ ಅವರಾಗಿರ್ಬೋದು, ಡ್ಯಾನ್ಸ್ ಮಾಸ್ಟರ್ ಆಗಿರ್ತಕ್ಕಂಥ ಸುಬ್ಬು ಅವರು, ನಮ್ಮ ಎಲ್ಲ ಪದಾಧಿಕಾರಿಗಳ ಮುಖಾಂತರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಶಿಡ್ಲಘಟ್ಟದ ಒಂದು ಕದಂಬ ಸೈನ್ಯದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತೊಂದು ನಗರಸಭೆಗೆ ಆಗಮಿಸಿ ನಗರಸಭೆಯ ಅತ್ಯಂತ ಕ್ರಿಯಾಶೀಲ ಪೌರಾಯುಕ್ತರಾಗಿ, ಅದರಲ್ಲೂ ವಿಶೇಷವಾಗಿ ಮಹಿಳಾ ಪೌರಾಯುಕ್ತರಾಗಿ ಮೊದಲ ಬಾರಿಗೆ ಶಿಡ್ಲಘಟ್ಟಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಹೆಚ್ಚಿನ ಅಮೃತ ಮೇಡಮ್ ಅವ್ರನ್ನ ಸನ್ಮಾನಿಸಲು ಆಗಮಿಸುತ್ತಾರೆ. ಎಲ್ಲರೂ ಕೂಡ ನಾನು ಹೃತ್ಪೂರ್ವಕ ಒಂದು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಮೇಡಮ್ ಅವರು ಈಗಾಗಲೇ ತಮ್ಮ ಒಂದು ಕಾರ್ಯವೈಖರಿ ಯಾವ ರೀತಿ ಅಂತ ಎಲ್ಲರೂ ತೋರಿಸ್ಕೊಟ್ಟಿದ್ದಾರೆ. ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಬಹುಶಃ ಇದು ಶಿಡ್ಲಘಟ್ಟದ ಇತಿಹಾಸದಲ್ಲೇ ಇದೆ, ಮೊದಲನೇ ಬಾರಿ ರೀತಿ ನಡೀತಾ ಬರ್ತಾ ಇದೆ. ಏನಾಗಿರಲಿ, ಜನರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳಿ ನಾವು ಜನಪ್ರತಿನಿಧಿಗಳ ಜೊತೆಗೆ ಅವರು ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ. ಭಗವಂತ ಅವರಿನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು ಮತ್ತು ಇನ್ನೂ ಹೆಚ್ಚಿನ ಸ್ಥಾನಮಾನ ಕೊಡಲಿ ಅಂತ ಈ ಮೂಲಕ ನಾನು ತಮ್ಮೆಲ್ಲರ ಮೂಲಕ ನಾನು ಹೇಳಕ್ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾವು ಕದಂಬ ಸೇನೆ ವತಿಯಿಂದ ಉಪಾಧ್ಯಕ್ಷರಾಗಿ ನೇಮಕರಾಗಿ ಕದಂಬ ಸೇನೆ ಸುಮಾರು ಹಲವಾರು ವರ್ಷಗಳಿಂದ ಈ ಶಿಡ್ಲಘಟ್ಟ ತಾಲೂಕಲ್ಲಿ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಸಮಾಜ ಸೇವೆಯನ್ನು ತೊಡಗಿಸಿಕೊಂಡು ಈ ನಮ್ಮ ಸಂಘಟಕರು, ನಮ್ಮ ಅಧ್ಯಕ್ಷರಾದಂಥ ಮುನ್ರಾಜ್ರವರು ಹಾಗೂ ಗೌರವಾಧ್ಯಕ್ಷರು ಮುನ್ರಾಜ್ರವರು ಮತ್ತು ಮುಖೇಶ್ ಅವರು ಹಾಗೂ ಶ್ರೀನಿವಾಸ್ ಅವರು ಒಂದು ಒಗ್ಗಟ್ಟಿನಿಂದ ಈ ಕೆಲಸವನ್ನು ಮಾಡಿಕೊಂಡು ಬರ್ತಿದ್ದೇವೆ. ನಮ್ಮ ಸಮಸ್ಯೆ ಏನಪ್ಪ ಅಂದರೆ ಶಿಡ್ಲಘಟ್ಟ ತಾಲೂಕಲ್ಲಿ ಒಂದು ಕದಂಬ ಸೇನಾ ಭವನ ಅಂತ ಬೇಕಾಗುತ್ತೆ. ಆ ಭವನ ಕಾರ್ಯಕ್ರಮವನ್ನು ನಮ್ಮ ತಹಸೀಲ್ದಾರ್ ಮೇಡಮ್ ಇದ್ದಂಗೆ ನಮಗೊಂದು ಆಶ್ವಾಸನೆ ಕೊಟ್ಟು ಒಂದು ಭವನವನ್ನು ಕಟ್ಟಿಸ್ಕೊಟ್ರೆ ತುಂಬ ಒಂದು ಒಳ್ಳೆಯ ಸಮಾಜ ಕೆಲಸಗಳಾಗುತ್ತೆ ಅಂತ ಹೇಳ್ತಾ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಸಂಘಟನೆ ಕದಂಬ ಸೇನೆ ಇದು ಮೇಡಮ್, ಇದು ನಮ್ಮ ರಾಜ್ಯಾಧ್ಯಕ್ಷರು ಸುಮಾರು ವರ್ಷಗಳಿಂದ ಸರ್. ಅದ್ರ ಬಗ್ಗೆ ಇನ್ನೂ ಹೋರಾಟ ಮಾಡ್ತಾ ಇದ್ದೀವಿ. ನಮಗೇನು ಸರ್ಕಾರದಿಂದ ನಮಗೇನು ಇದೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮನಸ್ಸಿಗೆ ಹಾಕಿದ್ರೆ ನಮಗೆ ಮಕ್ಕಳಿಗೆಲ್ಲ ಅನುಷ್ಠಾನ ಮಾಡೋದಕ್ಕೆಲ್ಲ ಮೊನ್ನೆ DC ಸರ್ ಗೊತ್ತಿರಬೇಕು ಆಗಿದೆ ಅನಿಸುತ್ತೆ. ಈ ಸ್ಟ್ಯಾಚ್ಯೂಸ್ ಖಾಸಗಿಯಾಗಿ ಪುತ್ಥಳಿಗಳು ಈ ಸ್ಟ್ಯಾಚ್ಯೂಸ್ ಇನ್ಸ್ಟಾಲೇಷನ್ ಮಾಡ್ತಾರಲ್ಲ, ಅದು ರಿಲೇಟೆಡ್ ಮೊನ್ನೆ ಒಂದು ಮೀಟಿಂಗ್ ಆಗಿದೆ. ಅದು ಎಲ್ಲದರಲ್ಲಿ ಯಾವ್ಯಾವ ಪುತ್ಥಳಿಗಳನ್ನು ಇನ್ಸ್ಟಾಲ್ ಮಾಡಬಾರ್ದು, ಮಾಡೋದನ್ನ ವಿತಿನ್ 24 hours ಆ ಥರದಲ್ಲಿ ಅದನ್ನ ಅಂದರೆ ವಿತೌಟ್ ಪರ್ಮಿಷನ್ ಪ್ರಾಪರ್ ಚಾನಲ್ ಇರುತ್ತೆ, ಇದರಿಂದ ರಿಕ್ವೆಸ್ಟ್ ಕಳಿಸ್ಕೊಡ್ಬೇಕು. ಅದು ಕಮಿಟಿಯಲ್ಲಿ ಇಟ್ಟು DC ಅವ್ರದ್ದು ಏನಿರುತ್ತೆ ಅದು ಕಮಿಟಿಯಲ್ಲಿ ಇಟ್ಟು ಅದಕ್ಕೆ ಅಂತ ಸರ್ಕಾರದಿಂದ ಅದು ಪರ್ಮಿಷನ್ ತಗೊಂಡು ಆಮೇಲೆ ಇನ್ಸ್ಟಾಲ್ ಮಾಡಬೇಕು ಅಂತ ಮೀಟಿಂಗಲ್ಲಿ ಆಗಿದೆ. ಸೊ ಅದ್ರ ರಿಲೇಟೆಡ್ ಏನಾದರೂ ಇದ್ದರೆ ನಾವು ಇಲ್ಲಿಗೆ ರಿಕ್ವೆಸ್ಟ್ ಏನೋ ಕಳಿಸ್ಕೊಡಿ, ನಾವು ಇಲ್ಲಿಂದ ಮೀಟಿಂಗಲ್ಲಿ ಇಟ್ಟು ಇದನ್ನ ಮಾಡಿ ನಾವು DC ಅವ್ರಿಗೆ ಕಳಿಸ್ಕೊಡ್ತೀವಿ. ತದನಂತರ ಅದೇನು ಪ್ರೋಸೆಸ್ ಇದೆ ಅದಾಗಲಿ. ನಿಮ್ಮ ಕದಂಬ ಸೇನೆಯವರು ಕನ್ನಡ ಪರವಾಗಿ ಹೋರಾಟ ಮಾಡ್ತಿದ್ದೀರಿ, ಕನ್ನಡ ಉಳಿವಿಗಾಗಿ, ಸಾಹಿತ್ಯ ಉಳಿವಿಗಾಗಿ ನೀವು ಖಂಡಿತ ಮಾಡ್ತೀರಿ. ನಮ್ಮ ಕಡೆಯಿಂದ ಮುನ್ಸಿಪಾಲ್ ಅಂದರೆ ನಮ್ಮ ನಗರಸಭೆ ಕಡೆಯಿಂದ ನಿಮ್ಮ ಹೋರಾಟದಲ್ಲಿ ಏನಾದರೂ ಸಹಾಯ ಇದ್ದರೆ ನಮಗೆ ಮಾಡಬೇಕು, ನಮ್ಮ ಮಿತಿಯಲ್ಲಿದ್ದರೆ ಖಂಡಿತ ಮಾಡ್ತೀವಿ.